ಮಕ್ಕಳೇ, ಇವತ್ತಿನ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತೊಂದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ನ ತಗೊಂಡು ನಿಮ್ಮ ಹರ್ಷಿತಾ ಮ್ಯಾಮ್, ನಿಮ್ಮ ಸ್ಕ್ರೀನ್ಶಾಟ್ ಮ್ಯಾಮ್ ನಿಮ್ಮ ಮುಂದೆ ಬಂದಿದ್ದಾರೆ. ವಾಟ್ ಇಸ್ ದಟ್? ನಿಮ್ಮ ಕ್ಲಾಸ್ ಟಾಪರ್ ಈ ಟ್ರಿಕ್ಸ್ನಿಂದ ಡೈಲಿ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಾರೆ ಅಂತ ಇದೊಂದು ಟಾಪಿಕ್. ಏನಕ್ಕೆ ಹರ್ಷಿತಾ ಮ್ಯಾಮ್ ಈ ವಿಡಿಯೋನ ಮಾಡ್ತಿದ್ದಾರೆ ಅಂದರೆ, ನಿಮ್ಮಲ್ಲಿ ತುಂಬ ಜನ ನಮ್ಮ ಲೈವ್ಸ್ ಆಗಿರಲಿ, ಬೇರೆ ವಿಡಿಯೋಸ್ ಆಗಿರಲಿ, ನಮ್ಮ ಯೂಟ್ಯೂಬ್ ಕಾಮೆಂಟ್ ಸೆಕ್ಷನಿಗೆ ಬಂದುಬಿಟ್ಟು ತುಂಬಾ ಸತಿ ಮ್ಯಾಮ್ ನನಗೆ ಹೋಮ್ವರ್ಕೇ ಇಡೀ ದಿನ ತಗೋತಿದೆ ಟೈಮು, ನಾನು ಹೇಗೆ ಮ್ಯಾನೇಜ್ ಮಾಡಲಿ? ನೀವು ನೋಡಿದ್ರೆ ಡೈಲಿ 3 hours ಸ್ಟಡಿ ಮಾಡಿ ಅಂತ ಹೇಳ್ತಿದ್ದೀರಾ, ಹೋಮ್ವರ್ಕೆ 2 hours ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೌ ಆಮ್ ಐ ಗೋಯಿಂಗ್ ಟು ಸ್ಟಡಿ? ನಾನು ಹೇಗೆ ಅಧ್ಯಯನ ಮಾಡಲಿ ಅಂತ ನಿಮ್ಮಲ್ಲಿ ತುಂಬ ಜನ ಕ್ವೆಶನ್ಸ್ನ ಕೇಳಿದ್ದೀರಾ. ಆ ಕ್ವೆಶನ್ನ ಅಡ್ರೆಸ್ ಮಾಡಲಿಕ್ಕೆ ಇವತ್ತು ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ವಾಟ್ ಇಸ್ ದ್ಯಾಟ್? ಓಕೆ, ಸೊ ಬಿಫೋರ್ ವಿ ಗೆಟ್ ಇನ್ ಟು ಪ್ರಾಬ್ಲಮ್ ಸಾಲ್ವಿಂಗ್, ನಾವು ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕು. ಓಕೆ, ನಿಮ್ಮ ಮ್ಯಾಥಮ್ಯಾಟಿಕ್ಸ್ನಲ್ಲಿ ನೀವು ಆನ್ಸರ್ ಬರಿಬೇಕಾದ್ರೆ ಫಸ್ಟ್ ಏನು ಮಾಡ್ತೀರಾ ಹೇಳಿ? ಕ್ವೆಶ್ಚನ್ನ ಸರಿಯಾಗಿ ಅರ್ಥ ಮಾಡ್ಕೋತೀರಾ. ಬರೀ ಮ್ಯಾಥಮ್ಯಾಟಿಕ್ಸ್ ಅಲ್ಲ, ಎಲ್ಲ ಸಬ್ಜೆಕ್ಟ್ಸಲ್ಲಿ ಕೂಡ, ಬಟ್ ಎಸ್ಪೆಷಲಿ ಇನ್ ಮ್ಯಾಥಮ್ಯಾಟಿಕ್ಸ್ ಏನು ಬರ್ಕೋತೀರಾ? ಗಿವನ್ ಅಂತ ಬರ್ಕೋತೀರಾ ಅಲ್ವಾ? ಏನನ್ನ ಕೊಟ್ಟಿದ್ದಾರೆ, ಆ ಪ್ರಾಬ್ಲಮಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಅಂತ ಬರ್ಕೋತೀರಾ. ಅದೇ ರೀತಿ ನಾವು ಇವತ್ತು ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ನ ಹುಡ್ಕೋಕ್ಕಿಂತ ಮುಂಚೆ ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ವಾಟ್ ಇಸ್ ದಿಸ್? ವೈ ಈಸ್ ಹೋಮ್ವರ್ಕ್ ಟೇಕಿಂಗ್ ಸೋ ಮಚ್ ಟೈಮ್? ಓಕೆ, ಕನ್ನಡ ಮಾಧ್ಯಮದ ಮಕ್ಕಳಿಗೆ ಹೇಳಬೇಕಂದ್ರೆ, ಈ ಮನೆ ಕೆಲಸ, ಮನೆಗೆ ನೀವು ಹೋಮ್ವರ್ಕ್ ಕೊಡ್ತಾರೆ ಅಲ್ವಾ, ಈ ಕೆಲಸ ಏನಕ್ಕೆ ಇಷ್ಟೊತ್ತು ಸಮಯ ತಗೋತಿದೆ, ಏನಕ್ಕೆ ಇಷ್ಟೊಂದು ಸಮಯ ತಗೋತಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ನನಗೆ ತಿಳಿದಿರೋ ಪ್ರಕಾರ 4 ಆಪ್ಷನ್ಸ್ ಇರೋಕ್ಕೆ ಸಾಧ್ಯ. ಓಕೆ, 4 ಆಪ್ಷನ್ಸ್, 3 ಆಪ್ಷನ್ಸು, ಒಂದು ಅದರ್ ಅಂತ ಕೊಟ್ಟಿದ್ದೀನಿ. 3 ಮೇನ್ ಆಪ್ಷನ್ಸ್ ಏನಿದು ಅಂತ ನೋಡೋಣ ಒಂದೊಂದೇ. ಯು ಡು ನಾಟ್ ನೋ ಹೌ ಟು ಸಾಲ್ವ್ ಕ್ವೆಶನ್ಸ್. ಓಕೆ, ಫಸ್ಟ್ಲಿ ಹೋಮ್ವರ್ಕ್ ಕೊಡ್ತಾರೆ, ಆ ಹೋಮ್ವರ್ಕಲ್ಲಿ ಹೇಗೆ ಕ್ವೆಶನ್ಸ್ನ ಸಾಲ್ವ್ ಮಾಡಲಿ ಅನ್ನೋದೇ ನಿಮಗೆ ಗೊತ್ತಿಲ್ಲ. ಓಕೆ, ಇದು ಫಸ್ಟ್ ಆಪ್ಷನ್ ಆಗಿರುತ್ತೆ. ನಿಮ್ಮದು ಫಸ್ಟ್ ಆಪ್ಷನ್ ಆಗಿದ್ರೆ, ನಿಮ್ಮ ಪ್ರಾಬ್ಲಮ್ ಫಸ್ಟ್ ಆಪ್ಷನ್ ಆಗಿದ್ರೆ, ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಎ ಅಂತ ಕಾಮೆಂಟ್ ಮಾಡಿ. ಓಕೆ, ABCD ಆಪ್ಷನ್ಸ್ ಇದೆ ಇಲ್ಲಿ, ABCD. ಸೊ ನಿಮ್ಮ ಪ್ರಾಬ್ಲಮ್ ಏನು ಅಂತ ನನಗೆ ಕೆಳಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೇಕು. ಓಕೆ, ಮೊದಲನೆಯ ಪ್ರಾಬ್ಲಮ್ ಏನಾಗಿರುತ್ತೆ, ಮೊದಲನೆಯ ಒತ್ತಡ ಏನಾಗಿರುತ್ತೆ, ನಿಮಗೆ ಪ್ರಶ್ನೆಗಳನ್ನ ಬಗೆಹರಿಸಲಿಕ್ಕೆ ಆಗ್ತಿಲ್ಲ. ಓಕೆನಾ, ನಿಮಗೆ ಪ್ರಶ್ನೆಗಳನ್ನ ಬಗೆಹರಿಸಲಿಕ್ಕೆ ಆಗ್ತಿಲ್ಲ, ನಿಮಗೆ ಅರ್ಥನೇ ಆಗ್ತಿಲ್ಲ ಹೇಗೆ ಪ್ರಶ್ನೆಗಳನ್ನ ಬಗೆಹರಿಸಬೇಕು, ಮನೆ ಕೆಲಸಕ್ಕೆ ಕೊಡುವಂಥ ಪ್ರಶ್ನೆಗಳನ್ನ. ಎರಡನೇದೇನು, ಹೋಮ್ವರ್ಕ್ ಇಟ್ ಸೆಲ್ಫ್ ಈಸ್ ಲೆಂದಿ. ಓಕೆ, ಕೊಡೋ ಹೋಮ್ವರ್ಕೇ ತುಂಬ ಲೆಂದಿ ಇದೆ ಮ್ಯಾಮ್, ನನಗೆ ರೈಟಿಂಗ್ ಪ್ರಾಕ್ಟೀಸ್ ಮಾಡಲಿ ಅಂತ 2-3 pages ರೈಟಿಂಗ್ ಪ್ರಾಕ್ಟೀಸ್ ಕೊಟ್ಬಿಡ್ತಾರೆ, ಅಥವಾ 1-2 ಎಕ್ಸಸೈಸ್ನ ಕೂತ್ಕೊಂಡು ಒಟ್ಟಿಗೆ ಸಾಲ್ವ್ ಮಾಡಿ ಅಂತ ಕೊಟ್ಬಿಡ್ತಾರೆ. ಸೊ ನನಗೆ ಕೊಡ್ತಿರೋ ಹೋಮ್ವರ್ಕೇ ತುಂಬ ಲೆಂದಿ ಇದೆ, ಅಂದರೆ ಕೊಡ್ತಿರೋವಂಥ ಮನೆ ಕೆಲಸನೇ ತುಂಬಾ ಜಾಸ್ತಿ ಇದೆ. ಇಲ್ಲಿ ಮ್ಯಾಥಮ್ಯಾಟಿಕ್ಸಲ್ಲಿ 2-3 ಎಕ್ಸಸೈಸ್, ಅಭ್ಯಾಸಗಳನ್ನ ಬಿಡಿಸ್ಲಿಕ್ಕೆ ಕೊಟ್ಬಿಡ್ತಾರೆ. ಸೈನ್ಸ್ನಲ್ಲಿ 1-2-3 ಎಕ್ಸಸೈಸ್ ಕೊಟ್ಬಿಡ್ತಾರೆ. ನನಗೆ ಮನೆ ಕೆಲಸನೇ ಜಾಸ್ತಿ ಆಗಿಬಿಟ್ಟಿದೆ, ಅವ್ರು ಕೊಡ್ತಿರೋ ಹೋಮ್ವರ್ಕೇ ಜಾಸ್ತಿ ಆಗಿದೆ ಅಂದರೆ ಯು ವಿಲ್ ಪಿಕ್ ಆಪ್ಷನ್ ಬಿ. ಓಕೆ, ಆಪ್ಷನ್ ಸಿ ಏನು? ಡು ನಾಟ್ ನೋ ಹೌ ಟು ಪ್ಲ್ಯಾನ್ ಆ್ಯಂಡ್ ಆರ್ಗನೈಸ್ ಹೋಮ್ವರ್ಕ್. ಒಂದಷ್ಟು ಜನ ಮಕ್ಕಳಿಗೆ ಹೋಮ್ವರ್ಕ್ ಕಡಿಮೆನೇ ಇರುತ್ತೆ, ಆದರೆ ಆ ಹೋಮ್ವರ್ಕ್ನ ನಾನು ಹೇಗೆ ಮಾಡಲಿ, ಯಾವ ಟೈಮ್ನಲ್ಲಿ ಮಾಡಲಿ, ಯಾವ ರೀತಿಯಲ್ಲಿ ಮಾಡಲಿ ಅಂತ ಕ್ಲಾರಿಟಿ ಇರೋದಿಲ್ಲ. ಓಕೆನಾ, ಕೊಡ್ತಿರೋಂತಹ ಮನೆ ಕೆಲಸನ ಬೆಸ್ಟ್, ಉತ್ತಮ ರೀತಿಯಲ್ಲಿ ಹೇಗೆ ಮಾಡಲಿ ಅಂತ ಗೊತ್ತಿರೋದಿಲ್ಲ, ಪ್ಲ್ಯಾನ್ ಮಾಡಲಿಕ್ಕಾಗೋದಿಲ್ಲ, ಯೋಜನೆ ಮಾಡಲಿಕ್ಕಾಗೋದಿಲ್ಲ. ಇಂಥವರು ಸಿ ಅಂತ ಕಾಮೆಂಟ್ ಮಾಡಿ. ಇದು ಬಿಟ್ಟು, ಈ 3 ಆಪ್ಷನ್ಸ್ನ ಬಿಟ್ಟು ಬೇರೆ ಯಾವುದೋ ಒಂದು ರೀತಿ ಪ್ರಾಬ್ಲಮ್ ಇದೆ ಅಂದರೆ ಅದನ್ನು ಕೆಳಗೆ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಡು. ಈಗ ಒಂದೊಂದೇ ಪ್ರಾಬ್ಲಮಿಗೆ ಸೊಲ್ಯೂಷನ್ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಡ್ತೀರಾ. ಓಕೆನಾ, ಸೊ ಫಸ್ಟ್, ಇಫ್ ಯೋರ್ ಆನ್ಸರ್ ಇಸ್ ಎ, ಡು ನಾಟ್ ನೋ ಹೌ ಟು ಸಾಲ್ವ್ ಕ್ವೆಶನ್ಸ್, ನಿಮ್ಮ ಪ್ರಾಬ್ಲಮ್ಮು ಮೊದಲನೆಯದಾಗಿದ್ರೆ, ಆಪ್ಷನ್ ಎ ಆಗಿದ್ರೆ, ನನಗೆ ಗೊತ್ತಾಗ್ತಿಲ್ಲ ಹೇಗೆ ಕ್ವೆಶನ್ಸ್ನ ಸಾಲ್ವ್ ಮಾಡೋದು, ನನಗೆ ಗೊತ್ತಾಗ್ತಿಲ್ಲ ಹೇಗೆ ಹೋಮ್ವರ್ಕ್ನ ಮಾಡೋದು, ಹೋಮ್ವರ್ಕಲ್ಲಿ ಕೊಟ್ಟಿರುವಂಥ ಕಾನ್ಸೆಪ್ಟ್ಸ್ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ, ಮನೆ ಕೆಲಸದಲ್ಲಿ ಕೊಟ್ಟಿರುವಂಥ ಪರಿಕಲ್ಪನೆಗಳ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲ, ಇದು ನಿಮ್ಮ ಪ್ರಾಬ್ಲಮ್ ಆಗಿದ್ರೆ, ದ ಪ್ರಾಬ್ಲಮ್ ಇಸ್ ನಾಟ್ ಹೋಮ್ವರ್ಕ್, ದ ಪ್ರಾಬ್ಲಮ್ ಇಸ್ ಲ್ಯಾಕ್ ಆಫ್ ಕಾನ್ಸೆಪ್ಟ್ ಕ್ಲಾರಿಟಿ. ಲ್ಯಾಕ್ ಆಫ್ ಕಾನ್ಸೆಪ್ಟ್ ಕ್ಲಾರಿಟಿ, ನಿಮಗೆ ಕಾನ್ಸೆಪ್ಟ್ಸೇ ಗೊತ್ತಿಲ್ಲ, ದಿಸ್ ಇಸ್ ದ ಪ್ರಾಬ್ಲಮ್. ಆಯಿತಾ? ಅಂದರೆ ಆ ಪರಿಕಲ್ಪನೆಗಳೇ ಗೊತ್ತಿಲ್ಲ, ಪರಿಕಲ್ಪನೆಗಳ ಬಗ್ಗೆ ಸ್ಪಷ್ಟತೆ ಇಲ್ಲ. ಓಕೆ, ಇದು ನಿಮ್ಮ ಪ್ರಾಬ್ಲಮ್ ಆಗಿರುತ್ತೆ, ಮನೆ ಕೆಲಸ ನಿಮ್ಮ ಪ್ರಾಬ್ಲಮ್ ಆಗಿರಲ್ಲ. ಓಕೆ, ಸೊ ಇನ್ ದ್ಯಾಟ್ ಕೇಸ್ ವಾಟ್ ಆರ್ ಯು ಗೋಯಿಂಗ್ ಟು ಡೂ? ಆಸ್ಕ್ ಯುವರ್ ಸೆಲ್ಫ್, ಆಮ್ ಐ ಪೇಯಿಂಗ್ ಅಟೆನ್ಷನ್ ಇನ್ ಕ್ಲಾಸ್? ನೀವು ಮೋರ್ ದೆನ್ 60% ಆಫ್ ಯೋರ್ ಕೆಲಸ ವಿಲ್ ಬಿ ಡನ್ ಇಫ್ ಯು ಪೇ ಅಟೆನ್ಷನ್ ಇನ್ ಕ್ಲಾಸ್. ನಾನು ಕ್ಲಾಸಿನಲ್ಲಿ ಗಮನ ಕೊಟ್ಟು ಕೇಳ್ತಿದ್ದೀನಾ? ಕ್ಲಾಸ್ನಲ್ಲಿ ನನಗೇನಾದರೂ ಅರ್ಥ ಆಗ್ತಿಲ್ಲ ಅಂದರೆ ಟೀಚರ್ನ ನಿಲ್ಲಿಸಿ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ನ ತೊಗೋತಿದ್ದೀನಾ?
ಆಮ್ ಐ ಪೇಯಿಂಗ್ ಅಟೆನ್ಷನ್ ಇನ್ ಕ್ಲಾಸ್? ನಾನು ಕ್ಲಾಸಲ್ಲಿ ಗಮನ ಕೊಡ್ತಿದ್ದೀನಾ? ಇದನ್ನು ಫಸ್ಟು ಕೇಳಿ. ಇಲ್ಲೇ ನಿಮ್ಮ ಆನ್ಸರ್ ನೋ ಅಂತ ಆಗಿದ್ದರೆ, ಯು ಹ್ಯಾವ್ ಯೋರ್ ಆನ್ಸರ್. ಯು ಹ್ಯಾವ್ ಟು ಪೇ ಅಟೆನ್ಷನ್ ಇನ್ ಕ್ಲಾಸ್. ಕ್ಲಾಸಲ್ಲಿ ಗಮನ ಕೊಡಲೇಬೇಕು. ಗಮನ ಕೊಟ್ಟಾಗ ಮಾತ್ರ ಆನೆಸ್ಟ್ ಆಗಿರಬೇಕು. ನನಗೋಸ್ಕರ ಆನ್ಸರ್ ಮಾಡ್ತಿಲ್ಲ, ನನ್ನ ಇಂಪ್ರೆಸ್ ಮಾಡೋಕ್ಕೆ ನೀವು ಆನ್ಸರ್ ಮಾಡ್ತಿಲ್ಲ, ನಿಜಾಂಶನ ತಿಳ್ಕೊಳ್ಳೋಕ್ಕೆ ಆನ್ಸರ್ ಮಾಡ್ತಿದ್ದೀರಾ. ಸೊ ಇಫ್ ಯು ಆರ್ ನಾಟ್ ಪೇಯಿಂಗ್ ಅಟೆನ್ಷನ್ ಇನ್ ಕ್ಲಾಸ್, ದಟ್ ಈಸ್ ಯೋರ್ ಬಿಗ್ಗೆಸ್ಟ್ ಹರ್ಡಲ್. ಕ್ಲಾಸಲ್ಲಿ ಗಮನ ಕೊಡಲಿಕ್ಕೆ ಶುರು ಮಾಡಿ. ಓಕೆ, ಇದರ ಆನ್ಸರ್ ಎಸ್ ಆಯಿತು. ಎಸ್, ನಾನು ಗಮನ ಕೊಡ್ತಿದ್ದೀನಿ ಮ್ಯಾಮ್, ನಾನು ಫುಲ್ ಅಟೆನ್ಷನಿಂದ ಕ್ಲಾಸ್ನ ಕೇಳಿಸ್ಕೊತೀನಿ. ಸೆಕೆಂಡ್ ಪ್ರಾಬ್ಲಮ್ ಏನಾಗಿರ್ಬೋದು? ಆಮ್ ಐ ಪ್ರಾಕ್ಟಿಸಿಂಗ್ ಅಲಾಂಗ್ ವಿತ್ ಸ್ಟಡಿಂಗ್? ಓಕೆ, ನಾನು ಓದ್ತಿದ್ದೀನಿ, ಬಟ್ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಾ? ಪ್ರಾಕ್ಟೀಸ್ ಮಾಡಿದಷ್ಟು ಕ್ಲಾರಿಟಿ ಸಿಗತ್ತೆ, ಆ ಕಾನ್ಸೆಪ್ಟಿನ ಬಗ್ಗೆ ಕ್ಲಾರಿಟಿ ಸಿಗತ್ತೆ. ಅಭ್ಯಾಸ ಮಾಡಿದಷ್ಟು ಆ ಪರಿಕಲ್ಪನೆಯ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಗತ್ತೆ. ಸೊ ಆರ್ ಯು ಪ್ರಾಕ್ಟಿಸಿಂಗ್? ಇಲ್ಲ ಅಂದರೆ ಯು ಶುಡ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್. ಹೌ ವಿಲ್ ಯು ಪ್ರಾಕ್ಟಿಸ್? LBA, PYQs, ಮಾಡೆಲ್ ಕ್ವೆಶನ್ ಪೇಪರ್ಸ್, ಇದನ್ನೆಲ್ಲ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಇಟ್ಕೊಂಡು ಅಭ್ಯಾಸ ಮಾಡಬೇಕು. ಇದಕ್ಕೂ ಎಸ್ ನಿಮ್ಮ ಆನ್ಸರ್ ಆಗಿದ್ರೆ, ಹ್ಯಾವ್ ಐ ಐಡೆಂಟಿಫೈಡ್ ಮೈ ವೀಕ್ ಏರಿಯಾಸ್ ಆ್ಯಂಡ್ ಟ್ರೈ ಟು ಇಂಪ್ರೂವ್ ದೆಮ್? ಅಂದರೆ ನಾನು ಯಾವ ಪರಿಕಲ್ಪನೆಗಳಲ್ಲಿ ಅಥವಾ ಯಾವ ಅಧ್ಯಾಯಗಳು, ಯಾವ ವಿಷಯಗಳಲ್ಲಿ ನನ್ನ ದೌರ್ಬಲ್ಯತೆಗಳಿದೆ, ನನಗೆ ಅರ್ಥ ಆಗ್ತಿಲ್ಲ ಆ ವಿಷಯಗಳು, ಅದನ್ನು ಗುರ್ತಿಸಿ ಅದನ್ನು ನಾನು ಸರಿ ಮಾಡ್ಕೊಳ್ಳಿಕ್ಕೆ ನೋಡಿದ್ದೀನ? ಹ್ಯಾವ್ ಐ ಐಡೆಂಟಿಫೈಡ್ ವಾಟ್ ಈಸ್ ಮೈ ವೀಕ್ ಕಾನ್ಸೆಪ್ಟ್, ವಾಟ್ ಆರ್ ಮೈ ವೀಕ್ ಚಾಪ್ಟರ್ಸ್, ವಾಟ್ ಈಸ್ ಮೈ ವೀಕ್ ಸಬ್ಜೆಕ್ಟ್? ಇದನ್ನು ಹುಡುಕೊಂಡು ನಾನು ಇದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನ? ಓನ್ಲಿ ಇಫ್ ಯುವರ್ ಆನ್ಸರ್ ಈಸ್ ಎಸ್ ಟು ಆಲ್ ಆಫ್ ದಿಸ್, ಯು ಕ್ಯಾನ್ ಮೂವ್ ಅಹೆಡ್. ಈ ಮೂರಕ್ಕೂ ನಿಮ್ಮ ಆನ್ಸರ್ ಎಸ್ ಆಗಿದ್ರೆ ಈ ಪ್ರಾಬ್ಲಮ್ ಇರೋದೇ ಇಲ್ಲ ನಿಮಗೆ, ಮೋಸ್ಟ್ ಪ್ರಾಬಬ್ಲಿ. ಓಕೆ, ಕಾನ್ಸೆಪ್ಟ್ ಕ್ಲಾರಿಟಿ ಯಾವಾಗಿರಲ್ಲ? ಪ್ರಾಕ್ಟೀಸ್ ಮಾಡದೇ ಇದ್ದಾಗ, ಕ್ಲಾಸಲ್ಲಿ ಅಟೆನ್ಷನ್ ಪೇ ಮಾಡದೇ ಇದ್ದಾಗ ಕಾನ್ಸೆಪ್ಟ್ ಕ್ಲಾರಿಟಿ ಇರೋದಿಲ್ಲ. ಸೊ ಇಫ್ ಯುವರ್ ಆನ್ಸರ್ ಈಸ್ ಎಸ್ ಟು ಆಲ್ 3 ಆಫ್ ದೀಸ್, ದೆನ್ ದಿಸ್ ಇಸ್ ನಾಟ್ ಯುವರ್ ಪ್ರಾಬ್ಲಮ್. ಇದಕ್ಕೆ ಎಸ್ ಅಂತ ನೀವು 3ಕ್ಕೂ ಉತ್ತರ ಕೊಟ್ಟಿದ್ರೆ ಇದು ನಿಮ್ಮ ಪ್ರಾಬ್ಲಮ್ ಆಗಿರೋದಿಲ್ಲ. ಇನ್ ದ್ಯಾಟ್ ಕೇಸ್ ಯುವರ್ ಪ್ರಾಬ್ಲಮ್ ಕುಡ್ ಬಿ ದಿಸ್: ದ ಹೋಮ್ವರ್ಕ್ ಇಟ್ ಸೆಲ್ಫ್ ಇಸ್ ಲೆಂದಿ. ತುಂಬಾ ಹೋಮ್ವರ್ಕ್ ಇದೆ. ರೈಟಿಂಗ್ ಪ್ರಾಕ್ಟೀಸ್ ರೀತಿಯ ಹೋಮ್ವರ್ಕ್ಗಳಿದ್ದರೆ 2 ಆಪ್ಷನ್ಸ್ ಇದೆ. ಓಕೆ, ಹೋಮ್ವರ್ಕೇ ಲೆಂದಿ ಅಂತ ಇದ್ದಾಗ 2 ಆಪ್ಷನ್ಸ್ ಆರ್ ದೇರ್ ಫಾರ್ ಯು ಟು ರೆಗ್ಯುಲೇಟ್ ಅಥವಾ ಫಾರ್ ಯು ಟು ಫೈಂಡ್ ಅ ಸೊಲ್ಯೂಷನ್. ಓಕೆ, ಹೋಮ್ವರ್ಕೇ ಜಾಸ್ತಿ ಇದೆ ಅಂದಾಗ ಪರೀಕ್ಷೆ ಕಡೆಯಿಂದ ಏನು ಸೊಲ್ಯೂಷನ್ ಕೊಡೋಕ್ಕಾಗಲ್ಲ. ನಾವು ಹೋಗ್ಬಿಟ್ಟು ನಿಮ್ಮ ಟೀಚರ್ಸ್ ಹತ್ರ ಹೋಮ್ವರ್ಕ್ ಕಡಿಮೆ ಮಾಡಿಸಿ, ಬೋರ್ಡ್ ಹತ್ರ ಹೋಗ್ಬಿಟ್ಟು ಹೋಮ್ವರ್ಕ್ ಕಡಿಮೆ ಮಾಡಿಸಿ ಮಕ್ಕಳಿಗೆ ಅಂತ ಹೇಳೋಕ್ಕಾಗಲ್ಲ. ಹೋಮ್ವರ್ಕ್ ಇದೆ, ಜಾಸ್ತಿ ಹೋಮ್ವರ್ಕ್ ಇದೆ. ಸೊ ಇವಾಗ ನೀವೇನು ಸೊಲ್ಯೂಷನ್ನ ಕಂಡ್ಕೋಬಹುದು, ಏನು ಪರಿಹಾರನ ಕಂಡ್ಕೋಬಹುದು ಅಂತ ಹೇಳ್ತೀನಿ. ಫಸ್ಟ್ಲಿ, ಕ್ಯಾನ್ ಐ ರೆಡ್ಯೂಸ್ ದ ಟೈಮ್ ಟೇಕನ್ ವಿತ್ ಪ್ರಾಕ್ಟೀಸ್? ಅಂದರೆ ರೈಟಿಂಗ್ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ರೈಟಿಂಗ್ ಏನೋ 3 pages ಹ್ಯಾಂಡ್ ರೈಟಿಂಗ್ ಈ ಥರ ಏನಾದರೂ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ, ಜಾಸ್ತಿ ರೈಟಿಂಗ್ ಮಾಡಿ, ನಾನು ರೈಟಿಂಗ್ಗೆ ತೊಗೋತಿರೋವಂಥ ಟೈಮ್ನ ರೆಡ್ಯೂಸ್ ಮಾಡ್ಬೋದಾ, ಕಡಿಮೆ ಮಾಡ್ಬೋದಾ? ಅಥವಾ ಎಕ್ಸಸೈಸಸ್ನ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಜಾಸ್ತಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ನಾನು ಎಕ್ಸಸೈಸಸ್ಗೆ ಕೊಡ್ತಿರೋವಂಥ ಟೈಮ್ನ ಕಡಿಮೆ ಮಾಡಬಹುದಾ? ಅಭ್ಯಾಸಗಳಿಗೆ ಕೊಡ್ತಿರೋವಂತಹ ಸಮಯನ, ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಂಡು ನಾನು ಕಡಿಮೆ ಮಾಡ್ಬೋದಾ? ಅಭ್ಯಾಸಗಳನ್ನ ಮಾಡಿ ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಬಗೆಹರಿಸಿ ನಾನು ಆ ಅಭ್ಯಾಸಕ್ಕೆ ಕೊಡ್ತಿರುವಂತಹ ಸಮಯ ಏನಿದೆ ಅದನ್ನು ಕಡಿಮೆ ಮಾಡಬಹುದಾ ಅಂತ ನೀವು ನೋಡಬೇಕು. ಕ್ಯಾನ್ ಐ ರೆಡ್ಯೂಸ್ ದಿಸ್ ಟೈಮ್ ಎನಿವೇರ್? ಹೋಮ್ವರ್ಕ್ ಲೆಂದಿ ಇದೆ, ಐ ಹ್ಯಾವ್ ನೋ ಆಪ್ಷನ್, ನಾನು ಬೇರೆ ಏನೂ ಮಾಡೋಕ್ಕಾಗಲ್ಲ, ಹೋಮ್ವರ್ಕ್ ಮಾಡಲೇಬೇಕು. ಇಂಥ ಟೈಮಲ್ಲಿ ನಾನು ಪ್ರಾಕ್ಟೀಸ್ ಮಾಡಿ ಟೈಮ್ನ ಕಡಿಮೆ ಮಾಡಬಹುದಾ ಅಂತ ನೀವು ಅರ್ಥ ಮಾಡ್ಕೋಬೇಕು. Okay, next, can I integrate this into my study time? This is extremely crucial. This will solve half your problems. ನಾನು ಹೋಮ್ವರ್ಕ್ನ ಒಂದು ಸೆಪ್ರೇಟ್ ಆದ ಇವೆಂಟ್ ಅಂತ ನೋಡಿ, ಮನೆ ಕೆಲಸನ ಒಂದು ಪ್ರತ್ಯೇಕವಾದ ವಿಷಯ ಅಂತ ನೋಡಿ, ಸ್ಟಡಿನ ನಾನು ಸೆಪ್ರೇಟಾಗಿ ನೋಡಿದ್ರೆ ದಿಸ್ ಪ್ರಾಬ್ಲಮ್ ಕೆನಾಟ್ ಬಿ ಸಾಲ್ವ್ಡ್. ಹೋಮ್ವರ್ಕ್ ಸೆಪ್ರೇಟ್, ಸ್ಟಡಿ ಸೆಪ್ರೇಟ್ ಆಗೋಕ್ಕೆ ಸಾಧ್ಯ ಇಲ್ಲ ನಿಮಗೆ ತುಂಬ ಜಾಸ್ತಿ ಹೋಮ್ವರ್ಕ್ ಆಗಿದ್ದಾಗ. ಅಂಥ ಕೇಸಲ್ಲಿ ಏನು ಮಾಡಬೇಕು? ಹೋಮ್ವರ್ಕ್ ಮತ್ತು ಸ್ಟಡಿನ ಒಟ್ಟಿಗೆ ಮಾಡೋಕ್ಕಾಗತ್ತಾ ಅಂತ ನೋಡಬೇಕು. ಮನೆ ಕೆಲಸ ಹಾಗೂ ಅಧ್ಯಯನನ ಒಟ್ಟಿಗೆ ಮಾಡ್ಬೋದಾ? ಇವತ್ತು ನನಗೆ ರಿಯಲ್ ನಂಬರ್ಸ್ ಮೇಲೆ ಹೋಮ್ವರ್ಕ್ ಕೊಟ್ಟಿದ್ದಾರೆ. ನಾನು ಸ್ಟಡಿ ಮಾಡುವಾಗ ರಿಯಲ್ ನಂಬರ್ಸ್ನೇ ಸ್ಟಡಿ ಮಾಡೋಕ್ಕಾಗತ್ತಾ? ಲೈಫ್ ಪ್ರಾಸೆಸಸ್ ಬಗ್ಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಜೀವಕ್ರಿಯೆಗಳ ಬಗ್ಗೆ ಮನೆ ಕೆಲಸನ ಕೊಟ್ಟಿದ್ದಾರೆ. ನಾನಿವತ್ತು ಲೈಫ್ ಪ್ರಾಸೆಸಸ್ನೇ ಸ್ಟಡಿ ಮಾಡಬಹುದಾ? ಲೈಫ್ ಪ್ರಾಸೆಸಸಲ್ಲಿ ನ್ಯೂಟ್ರಿಷನ್, ರೆಸ್ಪಿರೇಷನ್ ಸ್ಟಡಿ ಮಾಡಬಹುದಾ? ಇದು ನಿಮ್ಮ ಅಪ್ರೋಚ್ ಆಗಿರಬೇಕು. ಇನ್ಸ್ಟೆಡ್ ಆಫ್ ಸೀಯಿಂಗ್ ಹೋಮ್ವರ್ಕ್ ಎಸ್ ಸೆಪ್ರೇಟ್, ಸ್ಟಡೀಸ್ ಎಸ್ ಸೆಪ್ರೇಟ್, ಸ್ಟಾರ್ಟ್
ಮೇಕಿಂಗ್ ಹೋಮ್ವರ್ಕ್ ಅ ಪಾರ್ಟ್ ಆಫ್ ಯುವರ್ ಸ್ಟಡಿ ಸೆಷನ್. ಮನೆ ಕೆಲಸನೇ ನಿಮ್ಮ ಅಧ್ಯಯನದ ಒಂದು ಭಾಗವಾಗಿ ನೋಡಲಿಕ್ಕೆ ಶುರು ಮಾಡಿ. ಯಾಕಂದರೆ ಹೋಮ್ವರ್ಕ್ ಜಾಸ್ತಿ ಕೊಟ್ಟಾಗ ಬೇರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇಫ್ ಯುವರ್ ಆನ್ಸರ್ ಇಸ್ ಎಸ್ ಟು ಬೋತ್ ಆಫ್ ದೀಸ್, ಇವೆರಡಕ್ಕೂ ಎಸ್ ಆಗಿದ್ರೆ ಈ ಪ್ರಾಬ್ಲಮ್ ಇರೋದಿಲ್ಲ. ಬೇರೆ ಏನು ಪ್ರಾಬ್ಲಮ್ ಇರ್ಬೋದು? ಡು ನಾಟ್ ನೋ ಹೌ ಟು ಪ್ಲ್ಯಾನ್ ಆ್ಯಂಡ್ ಆರ್ಗನೈಸ್. ನನಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇದೆ, ಹೋಮ್ವರ್ಕ್ ಕೂಡ ಜಾಸ್ತಿ ಇಲ್ಲ, ಬಟ್ ನನಗೆ ಪ್ಲ್ಯಾನ್ ಮಾಡೋಕ್ಕಾಗ್ತಿಲ್ಲ. ಮನೆಗೆ ಬಂದಿದ ತಕ್ಷಣ ಆ ಹೋಮ್ವರ್ಕ್ ಮಾಡಲ, ಈ ಹೋಮ್ವರ್ಕ್ ಮಾಡಲ ಅನ್ನೋದು ನನಗೆ ತಲೆನೋವಾಗಲಿಕ್ಕೆ ಶುರುವಾಗಿದೆ. ಇಂಥ ಕೇಸ್ನಲ್ಲಿ ಏನು ಮಾಡ್ತೀರಾ? ಯೋಜನೆ ಮಾಡೋಕ್ಕಾಗಿಲ್ಲ ಅಂದಾಗ ಏನು ಮಾಡ್ತೀರಾ? 2 ರೀತಿ ಇದೆ. ಏನಿದು? ಟೇಕ್ ಅ ನೋಟ್ಬುಕ್ ಆ್ಯಂಡ್ ರೈಟ್ ಡೌನ್ ಯೋರ್ ಹೋಮ್ವರ್ಕ್ ಫಾರ್ ದ ಡೇ ಬಿಫೋರ್ ಯು ಲೀವ್ ಫ್ರಮ್ ಸ್ಕೂಲ್. ಸ್ಕೂಲ್ನಿಂದ ಹೊರಡೋಕ್ಕಿಂತ ಮುಂಚೆ ನಿಮ್ಮ ಡೈರಿ ಏನಾಗಿರುತ್ತೆ ಅಥವಾ ನಿಮ್ಮ ನೋಟ್ಬುಕ್ ಏನಾಗಿರುತ್ತೆ ಅದರಲ್ಲಿ ಬರ್ಕೊಂಡ್ಬಿಡಿ. ಮ್ಯಾಥಮ್ಯಾಟಿಕ್ಸಲ್ಲಿ ಈ ಹೋಮ್ವರ್ಕ್ ಇದೆ, ಸೈನ್ಸಲ್ಲಿ ಈ ಹೋಮ್ವರ್ಕ್ ಇದೆ, ಸೋಷಿಯಲಲ್ಲಿ ಈ ಹೋಮ್ವರ್ಕ್ ಇದೆ ಅಂತ ಬರ್ಕೊಂಡ್ಬಿಡಿ. ಸ್ಕೂಲ್ನಿಂದ ಹೊರಡೋಕ್ಕಿಂತ ಮುಂಚೆನೇ ಇದನ್ನು ಮಾಡಬೇಕು. ಓಕೆನಾ ಮಕ್ಕಳ? ಸೊ ಇದನ್ನು ಮಾಡಿದಾಗ ಏನಾಗುತ್ತೆ, ನೀವು ಮನೆಗೆ ಹೋಗಿದ ತಕ್ಷಣ ನೀವು ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ನಿಮಗೆ ಇರುತ್ತೆ. ಓಕೆನಾ? ಸೊ ನೋಟ್ ಡೌನ್ ಮಾಡ್ಕೊಬಿಡಿ ಸ್ಕೂಲ್ಗಿನ್ನ ಹೋಗೋಕ್ಕಿಂತ ಮುಂಚೆ, ಸ್ಕೂಲ್ನಿಂದ ಮನೆಗೆ ಹೋಗೋಕ್ಕಿಂತ ಮುಂಚೆ. ಆಲ್ಟರ್ನೇಟ್ ಬಿಟ್ವೀನ್ ಹಾರ್ಡ್ ಆ್ಯಂಡ್ ಈಸಿ ಹೋಮ್ವರ್ಕ್, ಸ್ಟಾರ್ಟ್ ವಿತ್ ಅ ಡಿಫಿಕಲ್ಟ್ ಹೋಮ್ವರ್ಕ್. ಸೊ ಸ್ಕೂಲ್ನಿಂದ ಹೊರಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಈ ಪ್ಲ್ಯಾನ್ ಇದೆ, ಇವೆಲ್ಲ ನಾನು ಮಾಡಬೇಕು ಅಂತ ಇದೆ. ನೀವೇನು ಮಾಡ್ತೀರಾ? ಮ್ಯಾಥಮ್ಯಾಟಿಕ್ಸ್ ನಿಮಗೆ ತುಂಬ ಕಷ್ಟ ಆಗಿದ್ರೆ, ಗಣಿತ ನಿಮಗೆ ತುಂಬ ಕಷ್ಟ ಆಗಿದ್ರೆ, ಹೋಮ್ವರ್ಕ್ನ ಶುರು ಮಾಡೋದು ಗಣಿತದಿಂದ ಶುರು ಮಾಡಿ. ಸ್ಟಾರ್ಟ್ ಯೋರ್ ಹೋಮ್ವರ್ಕ್ ವಿತ್ ಮ್ಯಾಥಮ್ಯಾಟಿಕ್ಸ್. ಅದಾದಮೇಲೆ ಈಸಿ ಹೋಮ್ವರ್ಕ್ ಯಾವುದಾದ್ರೂ ಮಾಡ್ಕೊಳ್ಳಿ. ಇಂಗ್ಲೀಷೋ, ಕನ್ನಡನೋ, ಸೈನ್ಸೋ, ಏನು ಈಸಿ ಅನಿಸುತ್ತೆ ಅದನ್ನು ಸೆಕೆಂಡ್ ಮಾಡಿ. ಓಕೆನಾ? ಯಾವುದು ಸುಲಭ ಅನಿಸುತ್ತೆ ಅದನ್ನು ಎರಡನೇದಾಗಿ ಮಾಡಿ ಹೋಮ್ವರ್ಕ್. ಅದಾದಮೇಲೆ ಮತ್ತೆ ಇನ್ನೊಂದು ಡಿಫಿಕಲ್ಟ್ ಸಬ್ಜೆಕ್ಟ್ನ ಸಾಲ್ವ್ ಮಾಡಿ. ಅದಾದಮೇಲೆ ಮತ್ತೆ ಇನ್ನೊಂದು ಡಿಫಿಕಲ್ಟ್ ಸಬ್ಜೆಕ್ಟನ್ನ ಹೋಮ್ವರ್ಕ್ ಮಾಡಿ. ಸೊ ಬೇಸಿಕಲಿ ಈಸಿ ಹಾರ್ಡ್ ಆಲ್ಟರ್ನೇಟ್ ಮಾಡ್ತಾ ಹೋದರೆ ನಿಮ್ಮ ಬ್ರೈನ್ ಎಕ್ಸಾಸ್ಟ್ ಆಗಲ್ಲ. ಕಠಿಣ ವಿಷಯ ಸುಲಭ ವಿಷಯ ಈ ರೀತಿ ಮಾಡ್ಕೊಂಡು ಹೋದರೆ ನಿಮ್ಮ ಮೆದುಳು ಏನಿದೆ ಇದಕ್ಕೆ ಸುಸ್ತಾಗೋದಿಲ್ಲ. ಓಕೆ? ಆ್ಯಂಡ್ ಸ್ಟಾರ್ಟ್ ವಿತ್ ದ ಡಿಫಿಕಲ್ಟ್ ಒನ್. ನೀವು ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆದಮೇಲೆ ಡಿಫಿಕಲ್ಟ್ ಸಬ್ಜೆಕ್ಟಿಂದ ಶುರು ಮಾಡಿ. ಸ್ಕೂಲಿಂದ ಬಂದು ಸ್ವಲ್ಪ ಹಗುರ ಆದಮೇಲೆ, ನೀವು ಫ್ರೆಶ್ ಆದಮೇಲೆ ಕಠಿಣವಾದ ವಿಷಯದಿಂದ ಮನೆ ಕೆಲಸನ ಶುರು ಮಾಡಿ. ಓಕೆನಾ ಮಕ್ಕಳ? ಸೊ ದೀಸ್ ಆರ್ ಸಮ್ ವೇಸ್ ಇನ್ ವಿಚ್ ಯು ಕ್ಯಾನ್ ಫಿನಿಶ್ ಯೋರ್ ಡೈಲಿ ಹೋಮ್ವರ್ಕ್. ಈ ರೀತಿಯಲ್ಲಿ ನೀವು ನಿಮ್ಮ ದೈನಂದಿನ ಮನೆ ಕೆಲಸ ಏನಿದೆ ಇದನ್ನು ಮುಗಿಸ್ತಾ ಹೋಗ್ಬೋದು. ಓಕೆ? ದ ಅದರ್ ಒನ್ ಇಸ್, ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕೆಳಗೆ ಕಾಮೆಂಟ್ ಮಾಡಿ. ಆದಷ್ಟು ನಮಗೆ ತಿಳಿದಿದ್ದ ಮಟ್ಟಕ್ಕೆ ನಾವು ಅದನ್ನು ಬಗೆಹರಿಸಲಿಕ್ಕೆ ಶುರು ಮಾಡ್ತೀವಿ. ಓಕೆನಾ ಮಕ್ಕಳ? ಸೊ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಆದಷ್ಟು ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಆನ್ಸರ್ ಸಿಕ್ಕಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಹೋಗಿ ಲೈಕ್ ಮಾಡಿ. ನಮ್ಮ ಪರೀಕ್ಷೆ ಕಡೆಯಿಂದ ನಿಮಗೆ ಪರಿಹಾರ ಸಿಕ್ಕಿದ್ರೆ ವಿಡಿಯೋನ ಹೋಗಿ ಲೈಕ್ ಮಾಡಿ. ಓಕೆನಾ ಮಕ್ಕಳ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ಇನ್ ಟುಡೇಸ್ ವಿಡಿಯೋ. ಇದೇ ರೀತಿ ಬೇರೆ ವಿಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ಹಿಯರ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.